ಹಾಯ್ ಹಾಲ್ ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್ಸ್. ಇವತ್ತು ನಾನು ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ ಗೆಟಪ್ ಅಲ್ಲಿ ರೆಡಿ ಆಗಿದ್ದೀನಿ. ನನ್ನ ಮಗಳು ನಾರ್ಮಲ್ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ಯೂಶ್ವಲಿ ಹೋಳಿಗೆ ಅಂದ್ಬಿಟ್ಟು ವೈಟ್ ಪ್ರಿಫರ್ ಮಾಡ್ತಾರೆ. ನಾನು ವೈಟ್ ಕುರ್ತಾ ಇತ್ತು, ಟಿ ಶರ್ಟ್ ಇತ್ತು, ಬಟ್ ಕಲರ್ ಮ್ಯಾಟರ್ಸ್ ಅಲ್ಲ. ಸೊ ಕಲರ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಆರೆಂಜಿಶ್ ಯಾವುದು ಕಲರ್ ಅವಾಯ್ಡ್ ಆಗುತ್ತೆ ಆಲ್ಮೋಸ್ಟು ಆ ಥರ ಕುರ್ತಾ ವೇರ್ ಮಾಡಿದ್ದೀನಿ. ಆಮೇಲೆ ಅನಿಸ್ತು ವೈಟ್ ಹಾಕಿದ್ರೇ ಹೋಳಿ ಕಲರ್ಫುಲ್ ಆಗೋದು ಅಂತ ಅಂದ್ಬಿಟ್ಟು. ಬಟ್ ನಮಗೆ ಕಲರ್ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಒಂದು ಭಯ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ಆರೆಂಜ್ ಕುರ್ತಾ ವೇರ್ ಮಾಡಿದ್ದೀನಿ. ನನ್ನ ಮಗಳಿಗೂ ಅಷ್ಟೇ ಒಂದು ಸಿಂಪಲ್ ಫ್ರಾಕ್ ವೇರ್ ಮಾಡಿಸಿದ್ದೀನಿ. ಸೊ ನಾವು ರೆಡಿ ಆಗಿಬಿಟ್ಟು ಎಲ್ಲ ನಮ್ಮ ಅಕ್ಕನ ಮನೆಗೆ ಹೋದ್ವಿ. ಅಲ್ಲಿ ನೋಡಿದರೆ ಆಲ್ಮೋಸ್ಟು ಟ್ಯಾಂಕ್ದು ಪಿಚ್ಕಾರಿ ಮೀನ್ಸ್ ಹಿಂದೆ ನೇತಾಕೊಂಡು ಪಿಚ್ಕಾರಿ ದೊಡ್ಡದು ಆಲ್ಮೋಸ್ಟ್ 3 ಲೀಟರ್ಸ್ ಹಿಡಿಯುತ್ತೆ, ಅಷ್ಟು ದೊಡ್ಡದು ಪಿಚ್ಕಾರಿ ಇತ್ತು. ಅವಳು ಆರ್ಡ್ರ್ ಮಾಡಿದ್ಲು ಆ್ಯಕ್ಚುಲಿ ಮಕ್ಕಳಿಗೆಲ್ಲ ಅಂದ್ಬಿಟ್ಟು. ಹಾಗೆಯೇ ವಾಟರ್ ಬಲೂನ್ಸ್ ಕೂಡ ವಾಟರ್ ಫಿಲ್ ಆಗಿತ್ತು. ಹಾಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ಲು. ಈವನ್ ಕಲರ್ಸ್, ಮೇಯ್ನ್ ಹೋಳಿಗೆ ಕಲರ್ಸ್ ಬೇಕಲ್ವಾ, ಸೊ ಕಲರ್ಸ್ನೆಲ್ಲ ಹಾಕಿ ಫಿಲ್ ಮಾಡಿಕೊಂಡು ಬಂದ್ವಿ. ನಾವು ಪ್ಲೇಸ್ನ ಸ್ವಲ್ಪ ಸರ್ಚ್ ಮಾಡ್ತಿದ್ವಿ. ಆ್ಯಕ್ಚುಲಿ ಅವಳಿಗೆ ಮುಂಚೆನೇ ಗೊತ್ತಿತ್ತು, ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಒಂದು ಟೆಂಪಲ್ ಇದೆ, ಅಲ್ಲಿ ತುಂಬ ದೊಡ್ಡದು ಗ್ರೌಂಡ್ ಇದೆ, ಆರಾಮಾಗಿ ಆಟ ಆಡ್ಬೋದು, ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ. ಮೇಯ್ನ್ ನಾವು ಕೂಡ ಯಾರಿಗೂ ಡಿಸ್ಟರ್ಬೆನ್ಸ್ ಮಾಡಲಿಲ್ಲ ಕೂಡ. ಇವನ್ ತುಂಬಾ ಸ್ಪೇಷಿಯಸ್ ಆಗಿ ನೀಟಾಗಿ ಜನಗಳು ಇದ್ದಾರೆ. ಆ್ಯಕ್ಚುಲಿ ಫ್ರೈಡೇ ಇತ್ತಲ್ಲ ಹೋಳಿ ಹಬ್ಬ, ಅವರು ಆ ಕಡೆ ಮೀನ್ಸ್ ಪೂಜೆ ಎಲ್ಲ ಮಾಡ್ತಿದ್ರು, ಈ ಕಡೆ ಯಾರೂ ಇರಲಿಲ್ಲ. ನಾವು ಆರಾಮಾಗಿ ಹೋಳಿ ಎಲ್ಲ ಆಟ ಆಡಿಬಿಟ್ಟು ಫಸ್ಟು ನಾವು ಇಂಟೆನ್ಷನ್ ಇದ್ದಿದ್ದೆ ಮೇಯ್ನ್ ಮಕ್ಕಳಿಗೆ ಸೆಲೆಬ್ರೇಟ್ ಮಾಡಬೇಕನ್ಬಿಟ್ಟು. ಆಮೇಲೆ ನಮಗೂ ಫುಲ್ ನಮ್ಮದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಬಂದು ನಾವು ಚಿಯರ್ಫುಲ್ಲಾಗಿ ಆಟ ಆಡಿದ್ವಿ. ಆಮೇಲೆ ಒಂಥರ ಜೋಶ್ ಅನಿಸ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಮಕ್ಕಳಷ್ಟೇ ನಾವು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಯೂಶಲಿ ಹೋಳಿಗೆಲ್ಲ ಸ್ವಲ್ಪ ಜಾಸ್ತಿ ಜನ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಅಂದ್ಕೊಂಡ್ವಿ ಒಂದು 2-3 ಜನ ಇದ್ದೀವಿ ಅಂದ್ಬಿಟ್ಟು. ಆಮೇಲೆ ಅವ್ರ ಮನೆಗೆ ಹೋದ್ಮೇಲೆ ಗೊತ್ತಾಯಿತು ಅವ್ರ ಕಸಿನ್ಸ್ ಎಲ್ಲ ಇದ್ದಾರೆ ಅಂದ್ಬಿಟ್ಟು. ಸೊ ಇನ್ನೂ ತುಂಬ ಜಾಸ್ತಿ ಜನ ಇದ್ದಷ್ಟು ಚೆನ್ನಾಗಿರುತ್ತೆ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡ್ವಿ. ಸೊ ಆ ಥರ ಹಾಗೆ ನಾವು ಆಟ ಆಡಬೇಕಾದ್ರೆ ಮಧ್ಯೆ ಇನ್ನೊಬ್ಬರು ಬೇರೆ ಬಂದರು ಅವ್ರ ಮಗುನ ಕರ್ಕೊಂಡು. ಅದು ಇನ್ನೂ ತುಂಬ ಚೆನ್ನಾಗಿತ್ತು. ಮೀನ್ಸ್ ಅವ್ರು ಯಾರು ನಮ್ಗೆ ಗೊತ್ತಿಲ್ಲ, ನಾವು ಯಾರು ಅಂತ ಅವರಿಗೂ ಗೊತ್ತಿಲ್ಲ. ಅವರು ಏನೋ ಸೆಲೆಬ್ರೇಟ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ಕರ್ಕೊಂಡ್ಬಂದರು. ಸೊ ಅದನ್ನು ಎಲ್ಲ ಫುಲ್ ಅವರು ಆಲ್ಮೋಸ್ಟ್ ವೈಟ್ ಡ್ರೆಸ್ಸೇ ಹಾಕಿದ್ರು, ಎಲ್ಲ ಚೆನ್ನಾಗಿತ್ತು. ಅವರು ಎಲ್ಲ ಖುಷಿಯಾಗ್ಪಟ್ಟರು. ನಾವೂ ಅಷ್ಟೇ ಫುಲ್ ಮೇಯ್ನ್ ನೀರಲ್ಲಿ ಕಲರ್ಸಲ್ಲಿ ಆ್ಯಂಡ್ ಮೇಯ್ನು ಫುಲ್ ಡ್ಯಾನ್ಸ್ ಮಾಡಿ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ. ಇಲ್ಲಿ ನೋಡಿ ಫುಲ್ ಎಲ್ಲರೂ ಜೊತೆಗೆ ವಿಡಿಯೋ ಎಲ್ಲ ಮಾಡಿಕೊಂಡು ಎಲ್ಲ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬಾ ಸೆಲೆಬ್ರೇಟ್ ಮಾಡಿದ್ವಿ. ಯೂಶ್ವಲಿ ನಾರ್ತ್ ಇಂಡಿಯಾದಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ಇತ್ತೀಚೆಗಂತೂ ಹೋಳಿ ಅಂದರೆ ಚಿಕ್ಕ ಮಕ್ಕಳು ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ರು. ಇತ್ತೀಚೆಗೆ ಎಲ್ಲರೂ ಎಲ್ಲ ಥರನೂ ಸೆಲೆಬ್ರೇಟ್ ಮಾಡ್ತಾರೆ. ನೋಡಲಿ ನಾನು ಪಿಚ್ಕಾರಿ ಇಟ್ಕೊಂಡಿದ್ದೀನಿ, ವಾಟರ್ ಬ್ಯಾಗ್ ಕೂಡ ಇದೆ, ಅದಕ್ಕೆ ವಾಟರ್ ಬ್ಯಾಗು. ಸೊ ಅದು ಮಕ್ಕಳಿಗೆ ಆಲ್ಮೋಸ್ಟು ಸ್ವಲ್ಪ ಸ್ಟಾರ್ಟಿಂಗ್ ತುಂಬಾ ಜೋಶ್ ಕೊಡುತ್ತೆ. ಆಮೇಲೆ ನಾವು ಕಲರ್ಸು ಮತ್ತು ನಾವು ವಾಟರ್ ಬಲೂನ್ಸಲ್ಲೆಲ್ಲ ಹೊಡಿಬೇಕಾದ್ರೆ ಅವರು ಪಿಚ್ಕಾರಿನ ಬಿಟ್ಟು ಮೀನ್ಸ್ ನಮಗೆ ಎಕ್ಸ್ಚೇಂಜ್ ಮಾಡೋ ಥರ ಇತ್ತು. ಸೊ ಹಾಗೆಯೇ ಫುಲ್ ಹೋಳಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ನಾನು ಆಗಲೇ ಹೇಳಿದೆ ಅಲ್ವಾ, ಇವರು ಆ್ಯಕ್ಚುಲಿ ಮೀನ್ಸ್ ಅವ್ರ ಮಗನಿಗೆ ಸೆಲೆಬ್ರೇಟ್ ಮಾಡ್ಸೋಕ್ಕೆ ಅಂತ ಕರ್ಕೊಬಂದರು. ಐ ಥಿಂಕ್ ಅವರು ಸರ್ಚ್ ಮಾಡ್ತಿದ್ರು ಅನಿಸುತ್ತೆ, ತುಂಬ ಮಕ್ಕಳಿದ್ರೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೋದು ಅಂದ್ಬಿಟ್ಟು. ಅವ್ರಿಗೂ ನಾವು ಸಿಕ್ಕಿದ್ವಿ ಕೋಇನ್ಸಿಡೆಂಟ್ಲಿ. ಆ್ಯಂಡ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲೇ ಒಂದು ಟ್ಯಾಪ್ ಕೂಡ ಇತ್ತು ನಮಗೆ, ಇಫ್ ಇನ್ ಕೇಸ್ ನೀರು ಬೇಕಾದರೆ ಕಲರ್ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಮತ್ತು ಪಿಚ್ಕಾರಿಗೆಲ್ಲ ಖಾಲಿ ಆದರೆ ನೀರಿಗೆ ಅಂದ್ಬಿಟ್ಟು ಅಲ್ಲೇ ಒಂದು ಟ್ಯಾಪ್ ಇತ್ತು. ಸೊ ಅದರಿಂದನೇ ಅಲ್ಲೇ ಫಿಲ್ ಮಾಡಿ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡ್ವಿ, ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು. ಫುಲ್ ನೋಡಿ ವೈಟ್ ಡ್ರೆಸ್ ಹಾಕಿದ್ರೆ ಫುಲ್ ಹೋಳಿ ಇದು ಲುಕ್ಕೇ ಬೇರೆ. ಹೋಳಿ ಎಲ್ಲ ಆಡಿದ್ದೀವಿ ಅಂದ್ಬಿಟ್ಟು ಅದು ಇಂಡಿಕೇಟ್ ಮಾಡುತ್ತೆ. ಹಾಗೆ ಪ್ಲ್ಯಾನ್ ಮಾಡಿದ್ವಿ, ಇಫ್ ಇನ್ ಕೇಸ್ ನೆಕ್ಸ್ಟ್ ಏನಾದರೂ ಸೆಲೆಬ್ರೇಟ್ ಮಾಡಿದ್ರೆ ವೈಟೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಸೊ ನಾವು ಯಾರಿಗೂ ಡಿಸ್ಟರ್ಬ್ ಮಾಡಲಿಲ್ಲ, ಬಟ್ ಯಾರೂ ನಮಗೂ ಬಂದು ನೀವು ಗಲಾಟೆ ಮಾಡ್ತಾಯಿದ್ದೀರಾ ಹೋಗಿ ಅಂತಲೂ ಹೇಳಲಿಲ್ಲ. ಸೊ ಅದೊಂದು ತುಂಬ ಖುಷಿ ಆಯಿತು. ಆಮೇಲೆ ನಾವು ಏನೆಲ್ಲ ಗಲೀಜು ಏನೋ ಆ ಥರ ಮಾಡಿಲ್ಲ. ಒಂದು ಕಲ್ಲಲ್ಲಿ ಸ್ವಲ್ಪ ಕಲರ್ಸ್ ಎಲ್ಲ ಆಗಿತ್ತು, ಅದು ಲಾಸ್ಟಲ್ಲಿ ಹಾಗೆ ನೀರು ಬಿಟ್ಟು ಎಲ್ಲ ವಾಶ್ ಮಾಡಿ ಫುಲ್ ಎಂಜಾಯ್ ಮಾಡಿ
ಎಂಜಾಯ್ ಮಾಡಿ ಹೋಲಿ ಹಬ್ಬ ಎಲ್ಲನೂ ನೀಟಾಗಿ ಸೆಲೆಬ್ರೇಟ್ ಮಾಡಿ ಮನೆಗೆ ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಇದು ಆ್ಯಕ್ಚುಲಿ ಇದು ನಿಯರ್ ಬೈ ನಾನು ಆಗಲೇ ಹಾಕಿದ್ದೆ. ಇಲ್ಲಿ ಎಕ್ಸಿಬಿಷನ್ ಹಾಕ್ತಾನೆ ಇರ್ತಾರೆ, ಗಾಂಧಿ ಶಿಲ್ಪ ಬಜಾರ್ ಅಂದ್ಬಿಟ್ಟು ಈ ಸಲ ಹಾಕಿದ್ದಾರೆ. ಯೂಶ್ವಲಿ ಸಮ್ಟೈಮ್ಸ್ ಹೆಸರು ಚೇಂಜ್ ಇರುತ್ತೆ. ಇದು ನಮ್ಮ ಮನೆ ನಿಯರ್ ಬೈ ಇದೆ. ಇಲ್ಲಿ ಫೆಸ್ಟಿವಲ್ಸ್ಗಿಂತ ಮುಂಚೆ ಈಗ ಅಪ್ಕಮಿಂಗ್ ಫೆಸ್ಟಿವಲ್ಸ್ ಬಂದು ಯುಗಾದಿ ಇದೆ ಅಲ್ಲ, ಯುಗಾದಿಗಿಂತ 1 ವೀಕ್ ಮುಂಚೆ ಕ್ಲೋಸ್ ಆಗಿಬಿಡುತ್ತೆ. 1 ವೀಕ್ 10 ಡೇಸ್ ಮುಂಚೆ ಕ್ಲೋಸ್ ಆಗಿತ್ತು. ಬಟ್ ಅದು 1 ಮಂತ್ ಮುಂಚೆನೇ ಹಾಕಿರ್ತಾರೆ, 15 ಡೇಸು ಆ ಥರ ಇರುತ್ತೆ ಇದು ಎಕ್ಸಿಬಿಷನ್ನು. ಇಲ್ಲಿ ಬುಟ್ಟೀಸ್ ಎಲ್ಲ ಇದೆಯಲ್ಲ, ಅದೆಲ್ಲ ತುಂಬಾ ಇಷ್ಟ ಆಯಿತು. ಇದು ಜೂಟ್ ಕಾಟನಲ್ಲಿ ಮಾಡಿದಾರಾ ಇಲ್ಲ ಬ್ಯಾಂಬೋಲ್ ಮಾಡಿದಾರಾ ಐ ಡೋಂಟ್ ನೋ, ಬಟ್ ಪ್ರೈಸ್ ಎಲ್ಲ ತುಂಬಾ ಎಕ್ಸ್ಪೆನ್ಸ್ ಇದೆ. ಇಲ್ಲಿ ಮೋರೋವರ್ ಬಂದು ಇಲ್ಲಿ ಹ್ಯಾಂಡ್ಲೂಮ್ಸು ಎಲ್ಲನೂ ಪ್ರತಿಯೊಂದು ಇವನ್ ಸಾರಿ ಇರ್ಬೋದು, ಎಂಥ ಮೀನ್ಸ್ ಥಿಂಗ್ಸ್ ಇರ್ಬೋದು, ಕಿಚನ್ ಐಟಮ್ಸ್ ಇರ್ಬೋದು, ಇಂಟೀರಿಯರ್ಸ್ ಆಗಿರ್ಬೋದು, ಎಲ್ಲನೂ ತುಂಬಾ ಇದೆ. ಸ್ವಲ್ಪ ಕಾಸ್ಟ್ ಇದೆ. ಐ ಥಿಂಕ್ ಅದು ಹ್ಯಾಂಡ್ಲೂಮ್ಸ್ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಇರಬೇಕು. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ, ಆರಾಮಾಗಿ ತುಂಬಾ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ನೋಡಿ ಕಾಟನ್ದು ಸಾರೀಸ್ ಆಗಿರ್ಬೋದು, ಆಮೇಲೆ ವಾಸಸ್ಸು, ಫ್ಲವರ್ಸು ಎಲ್ಲನೂ ಇದೆ. ಎಲ್ಲನೂ ಹ್ಯಾಂಡ್ಲೂಮ್ಸೇ ಆಲ್ಮೋಸ್ಟು. ಪ್ರೈಸಸ್ ಆಲ್ಮೋಸ್ಟು ಸಾರೀಸ್ಗೆಲ್ಲನೂ 30,000 ಆ ಥರನೂ ಇದೆ. ನಮಗೆ ಅಷ್ಟು ಕ್ಲಾತ್ಸ್ ಎಲ್ಲ ಗೊತ್ತಿಲ್ಲ. ಈಗ ನಾರ್ಮಲಾಗಿ ಸಿಲ್ಕ್ ಆ ಥರ ಎಲ್ಲ ನಮ್ಮ ಕಡೆದು ಈಗ ಕಾಂಚೀವರಂ ಆಗಿರ್ಬೋದು, ಮೈಸೂರು ಸಿಲ್ಕ್ ಆಗಿರ್ಬೋದು, ಆ ಥರ ಒಂಚೂರು ಐಡಿಯಾ ಇದೆ. ಇದೆಲ್ಲನೂ ಗೊತ್ತಿಲ್ಲ. ಇದೆಲ್ಲ ಖಾದಿ ಸಿಲ್ಕ್ಸು. ಇದನ್ನು ಆಲ್ಮೋಸ್ಟು 4,500 ಆ ಥರ ಇದೆ. ನಾವು ನೋಡಿದ್ವಿ, ಬಟ್ ಸ್ವಲ್ಪ ತುಂಬಾ ಎಕ್ಸ್ಪೆನ್ಸ್ ಅನಿಸ್ತು. ಅದಕ್ಕೆ ಸ್ವಲ್ಪ ಏನೂ ಶಾಪ್ ಮಾಡಿಲ್ಲ, ಜಸ್ಟ್ ಲೈಕ್ ವಿಂಡೋ ಶಾಪಿಂಗ್ ಅಂತಲೇ ಹೇಳ್ಬೋದು. 30,000 ಆ ಥರ ಎಲ್ಲ ಹೇಳ್ತಿದ್ದಾರೆ. ಅದು ಜಾರ್ಜೆಟ್, ಪ್ಯೂರ್ ಜಾರ್ಜೆಟ್ ಆ ಥರ. ಬಟ್ ನಮ್ಗೆ ಅಷ್ಟು ಐಡಿಯಾನೂ ಇಲ್ಲ, ಮತ್ತು ಅಷ್ಟು ಇನ್ವೆಸ್ಟ್ ಮಾಡೋಕ್ಕೂ ನಾವು ರೆಡಿ ಇರಲಿಲ್ಲ. ಸೊ ಹಾಗೆಯೇ ವಿಂಡೋ ಶಾಪ್ ಮಾಡಿ ನಮ್ಮ ಮಕ್ಳಿಗೂ ಸ್ವಲ್ಪ ಆಟ ಆಡಿಕೊಂಡು, ತುಂಬ ಸ್ಪೇಷಿಯಸ್ ಆಗಿತ್ತಲ್ಲ, ಎಲ್ಲ ಕಡೆ ಸುತ್ತಾಡಿಕೊಂಡು ಆ ಬಿಸಿಲಲ್ಲೂ ಫುಲ್ಲು ಅಲ್ಲಿ ಗಾರ್ಡನ್ಗೆಲ್ಲ ನೀರು ಹಾಕ್ತಿದ್ರು, ಅಲ್ಲೆಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ತೇವ ಮಾಡಿಕೊಂಡು ಫುಲ್ಲು ಆಟ ಆಡ್ತಿದ್ರು. ಜೊತೆಗೆ ಇಲ್ಲಿ ಒಂದು ಪಾಂಡ್ ಇದೆ, ಅಲ್ಲೆಲ್ಲ ಕಲರ್ ಫಿಶ್ ಇದೆ, ಅಲ್ಲೆಲ್ಲ ಆಟ ಆಡಿಕೊಂಡು ಇರ್ತಿದ್ರು. ಸೊ ವಾಪಸ್ ಮನೆಗೆ ಬಂದ್ವಿ. ಇನ್ನೂ ಇದೆ ಆ್ಯಕ್ಚುಲಿ ಎಕ್ಸಿಬಿಷನ್ನು. ಇಫ್ ಇನ್ ಕೇಸ್ ಇಂಟ್ರೆಸ್ಟ್ ಇದ್ದರೆ ಆರಾಮಾಗಿ ಹೋಗ್ಬೋದು. ಜೇಸಸ್ ಹರ್ಬಲ್ ಅಂತನ ಅದ್ರ ಪ್ಲೇಸ್ ಆ್ಯಕ್ಚುಲಿ ರಿಂಗ್ ರೋಡಲ್ಲಿ ಬರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಮನೆಗೆ ಬಂದು ನಾನು ಇವತ್ತು ಸಂಡೇ ಇರೋದ್ರಿಂದ ಏನೂ ನಥಿಂಗ್ ಸ್ಪೆಷಲ್, ಅದಕ್ಕೋಸ್ಕರ ಏನಾದ್ರು ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟು ಸೀಮೆ ಅಕ್ಕಿನ ತೊಗೊಂಡು ಒಂದು ಬೌಲು ಬೇಯಿಸೋಕ್ಕೆ ಇಡ್ತಾಯಿದ್ದೀನಿ. ಅದು ಹಾರ್ಡ್ಲಿ 10 ಮಿನಿಟ್ಸ್ ಸಾಕಾಗುತ್ತೆ. ಇಲ್ಲ ಅಂದರೆ ನಾವು ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಆಗುತ್ತೆ. ಸೊ ನಾನಿಲ್ಲಿ ಹಾಗೆಯೇ ವಿಜಲ್ ಹಾಕೋದು ಬೇಡ ಅಂದ್ಬಿಟ್ಟು ಹಾಗೆಯೇ ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಸೋರೆಕಾಯಿ ಹಿಟ್ಟು, ಅದನ್ನು ಹೆಲ್ದಿ ಅಲ್ವಾ. ಯೂಶ್ವಲಿ ನಾನು ಎಲ್ಲ ಜ್ಯೂಸ್ಗೆಲ್ಲ ಹಾಕಿ ಕುಡಿತೀನಿ. ಇಲ್ಲಿ ನಮ್ಮ ಮನೇಲಿ ನನ್ನ ಮಗಳಿಗೆಲ್ಲ ಸ್ವಲ್ಪ ಅದ್ರ ಕಂಟೆಂಟು ಬಾಡಿ ಒಳಗಡೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರ್ತಾಳೆ ಅಂದ್ಬಿಟ್ಟು ಸೊ ಸೋರೆಕಾಯಿನೂ ಕೂಡ ಒಂದು ತುರಿದು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ. ಸೋರೆಕಾಯಿ ಸೀಮೆ ಅಕ್ಕಿ ಪಾಯಸ ಅಂತಲೇ ಹೇಳ್ಬೋದು ಇದ್ರ ಹೆಸರು. ಸೊ ಸೋರೆಕಾಯಿನೂ ಅಷ್ಟೇ ಒಂದು ಬೌಲ್ ನಾನು ತುರಿದು ಇಟ್ಕೊಂಡಿದ್ದೀನಿ. ಇದಕ್ಕೆ ವಾಟರ್ ನಾನು ಸೋರೆಕಾಯಿದು ಜ್ಯೂಸ್ ಬರುತ್ತಲ್ಲ, ಅದನ್ನೆಲ್ಲ ನಾನು ರಿಮೂವ್ ಮಾಡಿಲ್ಲ, ಹಾಗೆಯೇ ಇಟ್ಕೊಂಡಿದ್ದೀನಿ. ಅದು ರಿಮೂವ್ ಮಾಡೋದಕ್ಕಿಂತ ಹಾಗೆಯೇ ಬಿಟ್ಟರೆ ಅಟ್ಲೀಸ್ಟ್ ಇವರು ಅಪರೂಪಕ್ಕೆ ತಿಂತಾರಲ್ಲ, ಸೊ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಹಾಗೆಯೇ ತುರಿದು ಇಟ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಜಾಸ್ತಿ ಬೇಕು ಅಂದರೂ ಜಾಸ್ತಿ ಹಾಕೊಬೋದು, ಅದೇನು ಪ್ರಾಬ್ಲಮ್ ಆಗೋಲ್ಲ. ಸೊ ಇಲ್ಲಿ ನಾನು ಒಂದು ಬೌಲ್ ಅಷ್ಟೇ ತೊಗೊಂಡಿದ್ದೀನಿ. ಸೀಮೆ ಅಕ್ಕಿನೂ ಆಲ್ಮೋಸ್ಟ್ 1 ಬೌಲ್ ತೊಗೊಂಡಿದ್ದೀನಿ. ಸೋರೆಕಾಯಿ ಇನ್ನೂ ಅಷ್ಟೇ ತುರಿದು 1 ಬೌಲ್ ತೊಗೊಂಡಿದ್ದೀನಿ ವಿತ್ ವಾಟರು. ಸೊ ಸೀಮೆ ಅಕ್ಕಿ ಆಲ್ಮೋಸ್ಟ್ ಬೆಂದಿದೆ. ಸೊ ಈಗ ನಾನು ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ಅಷ್ಟು ಇಷ್ಟು ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ 2-3 ಸ್ಪೂನ್ ಹಾಗೆಯೇ ಹಾಕ್ಕೊಂಡಿದ್ದೀನಿ, ಅದು ಮೆಜರ್ ಮಾಡಿಲ್ಲ. ಯೂಶ್ವಲಿ ಪಾಯಸಕ್ಕೆಲ್ಲ ದ್ರಾಕ್ಷಿ ಗೋಡಂಬಿ ಎಲ್ಲ ಫುಲ್ ಫ್ರೈ ಮಾಡ್ತೀವಲ್ವ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಇದೇ ಥರ ಒಂದು 2-3 ಸ್ಪೂನ್ ತುಪ್ಪ ಹಾಕಿಬಿಟ್ಟು ನಮಗೆ ಬೇಕಾಗಿರುವಂಥ ಡ್ರೈ ಫ್ರೂಟ್ಸ್ ಕೂಡ ನಾವು ಪಿಕ್ ಮಾಡ್ಬೋದು. ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ, ಬೇಕಾದರೆ ಬಾದಾಮ್ ಪಿಸ್ತಾ ಎಲ್ಲನೂ ಹಾಕೊಬೋದು. ಇದನ್ನು ಆ್ಯಸ್ ಯೂಶ್ವಲ್ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಜಾಸ್ತಿ ಮಾಡಿದ್ರೆ ಸಿದೋಗೋದು ಆ ಥರ ಎಲ್ಲ ಚಾನ್ಸಸ್ ಇರುತ್ತಲ್ಲ, ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ನೀಟಾಗಿ ಬ್ರೌನ್ ಶೇಡ್ ಬರೋವರೆಗೆ ಕಾಜು ಲೈಕ್ ಗೋಡಂಬಿ ಬ್ರೌನ್ ಶೇಡ್ ಬರೋವರೆಗೆ ಮಾಡಿಬಿಟ್ಟು ಅದನ್ನು ಸಪ್ರೇಟ್ ತೆಗಿತಾಯಿದ್ದೀನಿ. ಯೂಶ್ವಲಿ ಹಾಗೆ ಹಾಕ್ಬೋದು, ನಾನು ಇನ್ನೂ ಸೋರೆಕಾಯಿನೂ ಅದನ್ನು ಫ್ರೈ ಮಾಡೋದಿತ್ತು, ಅದಕ್ಕೋಸ್ಕರ ನಾನು ಜಸ್ಟು
ಇದೆರಡೂ ಫ್ರೈ ಮಾಡಿಬಿಟ್ಟು ಅದನ್ನು ತಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಆದಷ್ಟು ಲೋ ಫ್ಲೇಮಲ್ಲಿ ಇದ್ದರೆ ಓಕೆ, ಇಲ್ಲಾಂದರೆ ಇದು ಸೀದೋಗ್ಬಿಡುತ್ತೆ, ಸ್ವಲ್ಪ ಕಲರ್ ಚೇಂಜ್ ಆಗೋದು ಅದೆಲ್ಲ ತುಂಬ ಇಶ್ಯೂಸ್ ಆಗುತ್ತೆ. ಇವನ್ ತುಪ್ಪನೂ ಕೂಡ ಸೀದೋಗೋದು ಆ ಥರ ಎಲ್ಲ ಇರುತ್ತೆ. ಸೊ ಇದನ್ನೆಲ್ಲ ತೆಗೆದು ಒಂದು ಸಪ್ರೇಟ್ ಬೌಲ್ಗೆ ಇಟ್ಕೊತಾ ಇದ್ದೀನಿ. ಜೊತೆಲೂ ಹಾಕಿದ್ರು ಹಾಕ್ಬೋದು, ಆಗಲೇ ಹೇಳ್ದಂಗೆ ಅದು ನನ್ನ ಸೋರೆಕಾಯಿನೂ ಫ್ರೈ ಮಾಡಬೇಕಾಗಿತ್ತು. ಇವನ್ ಮೆತ್ತೇನೂ ಹಾಕ್ಬಿಡುತ್ತೆ ಇದು ಮುಂಚೆ ಹಾಕಿದ್ರೆ, ಅದಕ್ಕೋಸ್ಕರನೇ ತೆಗೆದಿಟ್ಕೊಂಡ್ರೆ ಬೆಟರ್ ಅಂತ ನಂದು ಇದು ಅನಿಸಿಕೆ. ಆಯಿತಾ. ನೆಕ್ಸ್ಟು ಈ ಬೌಲಲ್ಲಿ ತುರ್ದಿಟ್ಕೊಂಡಿರುವಂತಹ ಸೋರೆಕಾಯಿನೂ ತುಪ್ಪ ಜೊತೆ ಹಾಕೋತಾ ಇದ್ದೀನಿ. ತುಪ್ಪನ ನಾವು ಮತ್ತೆ ಎಕ್ಸ್ಟ್ರಾ 1-2-3 ಸ್ಪೂನ್ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಆಮೇಲೆ ಹಾಕಿದ್ದೀನಿ 1-2 ಸ್ಪೂನ್ ಎಕ್ಸ್ಟ್ರಾ ತುಪ್ಪ. ಸೊ ಇದು ಅಷ್ಟೇ, ಇದು ಯೂಶ್ವಲಿ ನಾವು ತುರಿತಾ ಇರುವಾಗಲೇ ಒಂಚೂರು ಲೈಟಾಗಿ ಹಸಿ ಸ್ಮೆಲ್ ಬರುತ್ತೆ ಅಷ್ಟೇ, ತುಂಬಾ ಸ್ಮೆಲ್ ಬರೋಲ್ಲ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿದ್ರೆ ಆಯಿತು. ಅದು ಅಂತ ಟೈಮ್ ತೊಗೊಳ್ಳಲ್ಲ, ತುಪ್ಪದ ಜೊತೆ ಇರುತ್ತಲ್ಲ ಬೇಗನೆ ಅದು ಹಸಿ ವಾಸನೆ ಆಗುತ್ತೆ. ಅದು ವಾಟರ್ ಕಂಟೆಂಟ್ ಎಲ್ಲ ಆಲ್ಮೋಸ್ಟ್ ಡ್ರೈ ಆಗಿರುತ್ತೆ. ಇದ್ರೂ ಓಕೆ, ಇದು ನಾವು ಪಾಯಸ ಮಾಡ್ತಿರೋದ್ರಿಂದ ಅದು ಲಿಕ್ವಿಡ್ ಆಗಿರುತ್ತಲ್ವ, ಅದು ಪ್ರಾಬ್ಲಮ್ ಇಲ್ಲ. ಹಾಗೆಯೇ ಅದ್ರ ಜೊತೆಗೆ ನಾನು ಆಲ್ಮೋಸ್ಟ್ ಹಸಿ ವಾಸನೆ ಹೋದ್ಮೇಲೆ ಬೇಯಿಸಿಟ್ಕೊಂಡಿರುವಂತಹ ಸಾಬುದಾನ ಸೀಮೆ ಅಕ್ಕಿನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ನಾವು ಮುಂಚೆನೇ ಬಿಸಿ ಮಾಡಿ ಇಟ್ಕೊಂಡ್ರು ಓಕೆ, ಆಮೇಲೆ ಇಟ್ಕೊಬೋದು. ಇದು ಅಂತ ಒಡೆಯೋ ಚಾನ್ಸಸ್ ಇಲ್ಲ, ಬಟ್ ಜಾಸ್ತಿ ನಾವು ಓವರ್ ಫ್ಲೇಮೆಲ್ಲ ಮಾಡಿದ್ರೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೇ ನಾವು ಬೆಟರ್ ಮುಂಚೆನೇ ಕಾಯಿಸಿ ಇಟ್ಕೊಂಡ್ರೆ, ಇಲ್ಲಾಂದರೆ ಹಾಗೆಯೇ ಹಾಕ್ಬೋದು. ಬಟ್ ಲೋ ಫ್ಲೇಮಲ್ಲಿ ಹಾಲನ್ನ ಎಸ್ಪೆಷಲಿ ಹಾಲು ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಅದು ಒಂದು ಕುದಿ ಬರೋವರೆಗೆ ಕುದಿಸಿದ್ರೆ ಸೊ ಚೆನ್ನಾಗಿರುತ್ತೆ. ಇವನ್ ನಮಗೆ ನಾನು 1/2 ಲೀಟ್ರು ಹಾಲು ತೊಗೊಂಡಿದ್ದೀನಿ, 1 ಬೌಲ್ ಅಷ್ಟೇ ನಾನು ಸೋರೆಕಾಯಿ ಮತ್ತು ಸೀಮೆ ಅಕ್ಕಿ ತೊಗೊಂಡಿರೋದಲ್ಲ. ಅದಕ್ಕೆ ಇಫ್ ಇನ್ ಕೇಸ್ ಜಾಸ್ತಿ ಹಾಲು ಬೇಕು, ಇನ್ನು ಲಿಕ್ವಿಡ್ ಕ್ವಾಂಟಿಟಿ ಇರಬೇಕಂದ್ರೆ ಜಾಸ್ತಿನೂ ತೊಗೊಬೋದು. ಸೊ ಇದು ಒಂದು ಕುದಿ ಬರೋವರೆಗೆ ವೆಯ್ಟ್ ಮಾಡಿ, ಅದನ್ನು ಆದಮೇಲೆ 1 ಬೌಲು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಮಗೆ ರುಚಿಗೆ ಸ್ವೀಟ್ಸ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೊಬೋದು, ಕಡಿಮೆ ಬೇಕಂದರೆ ಕಡಿಮೆ ಹಾಕೊಬೋದು. ಸೊ ಇಷ್ಟೆಲ್ಲ ಆಯಿತು. ಅದೆಲ್ಲ ಆದಮೇಲೆ ನೀಟಾಗೆಲ್ಲ ಮಾಡ್ತಾಯಿದ್ದೀನಿ. ಈ ಸೋರೆಕಾಯಿ ತುಂಬಾ ಹೆಲ್ದಿ ಕೂಡ. ಸೊ ಇದೆಲ್ಲ ಮತ್ತು ನೆಕ್ಸ್ಟು ಸಕ್ಕರೆ ಹಾಕಿದ್ಮೇಲೆ ಅದಕ್ಕೆ ಕರ್ಗೋವರಿಗೆ ಹಾಕ್ಬಿಟ್ಟು ಮೀನ್ಸ್ ಕುದಿಸಿದ್ರೆ ಅಷ್ಟರಲ್ಲಿ ಇನ್ನೊಂದು ಕುದಿನೂ ಬರುತ್ತೆ ಆ್ಯಕ್ಚುಲಿ ಜೊತೆಲಿ. ಅದ್ರ ಜೊತೆ ಲಾಸ್ಟಲ್ಲಿ ನಾವು ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿದ್ವಿ ಅಲ್ವಾ, ಅದನ್ನು ಹಾಕಿಬಿಟ್ಟು ನಾವು ಗ್ಯಾಸ್ನ ಆಫ್ ಮಾಡಿದ್ರೆ ಒಂದು ಒಳ್ಳೆ ಹೆಲ್ದಿ ಪಾಯಸ, ಸೀಮೆ ಅಕ್ಕಿ ಆ್ಯಂಡ್ ಸೋರೆಕಾಯಿ ಪಾಯಸ ರೆಡಿ ಆಗುತ್ತೆ. ಇದನ್ನು ನಾವು ಹಾಟ್ ಇರುವಾಗಲೇ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಅದು ಸ್ವಲ್ಪ ಹಾರೋದ್ಮೇಲೆ ಗಟ್ಟಿ ಆಗುತ್ತೆ. ಇವನ್ ಫ್ರಿಜ್ಜಲ್ಲಿ ಇಟ್ಟರು ಸಂಜೆ ಈ ಸಮ್ಮರ್ಗೆ ಸಂಜೆ ಈವ್ನಿಂಗ್ ಆ ಥರ ಸರ್ವ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಯೂಶ್ವಲಿ ಬಿಸಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಊಟದ ಜೊತೆ ಎಲ್ಲ. ಸೊ ಒಳ್ಳೆ ಸೋರೆಕಾಯಿ ಆ್ಯಂಡ್ ಸೀಮೆ ಅಕ್ಕಿ ಪಾಯಸ ಒಳ್ಳೆ ಟೆಕ್ಸ್ಚರಲ್ಲಿ ರೆಡಿಯಾಗಿದೆ. ಇಷ್ಟು ನನ್ನ ಸೀಮೆ ಅಕ್ಕಿ ಪಾಯಸ ಇವತ್ತಿಂದು ಸ್ವೀಟ್ ಡಿಶ್. ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.